ಧರೆಗುರುಳಿತು ಮತ್ತೊಂದು ಕಟ್ಟಡ, ಮತ್ತೆ ಇಬ್ಬರ ದುರ್ಮರಣ, ಸಾವಿನ ಕಟ್ಟಡಕ್ಕೆ ಇನ್ನಷ್ಟು ಬಲಿ. ರಾಜ್ಯದಲ್ಲಿ ಮತ್ತೊಂದು ಕಟ್ಟಡ ದುರಂತ ಪ್ರಕರಣ ನಡೆದಿದೆ. ಧಾರವಾಡದ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಕೂಡ ಈ ಅವಘಡ ನಡೆದಿರುವಂತದ್ದು. ಬೆಳ್ಳಂಬೆಳಗ್ಗೆ ಇಬ್ಬರು ಈ ಒಂದು ಕಟ್ಟಡ ದುರಂತದಲ್ಲಿ ಬಲಿಯಾಗಿದ್ದಾರೆ. ಈ ಒಂದು ದುರಂತದ ಸಂದರ್ಭದಲ್ಲಿ ಇಬ್ಬರು ಬಲಿಯಾಗಿರುವಂತ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಧಾರವಾಡದಲ್ಲಿ ನೋಡಿದ್ವಿ, ರಾಜ್ಯದಲ್ಲಿ ಮತ್ತೊಂದು ಕಟ್ಟಡ ದುರಂತ ಪ್ರಕರಣ ನಡೆದಿದೆ. ಅದು ಬೆಂಗಳೂರಿನಲ್ಲಿ ಈ ಒಂದು ಕಟ್ಟಡ ದುರಂತ ನಡೆದಿರುವಂತದ್ದು. ಈ ಕಟ್ಟಡ ದುರಂತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಯಶವಂತಪುರದ RMC ಯಾರ್ಡ್ನಲ್ಲಿ ಈ ದುರ್ಘಟನೆ ನಡೆದಿದೆ. ಕಟ್ಟಡದಲ್ಲಿದ್ದಂತ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. 8 ಜನರಿಗೆ ಗಂಭೀರವಾದಂತ ಗಾಯಗಳಾಗಿರುವಂತದ್ದು. ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಟ್ಟಡದಲ್ಲಿದ್ದಂತ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಇಲ್ಲಿ 8 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಳಗ್ಗೆ 4:30ಕ್ಕೆ ಕುಸಿದು ಬಿದ್ದಿದೆ ನಿರ್ಮಾಣ ಹಂತದ ಕಟ್ಟಡ ಇದು. ರಾಕೇಶ್ ಹಾಗೂ ರಾಹುಲ್ ಮೃತ ದುರ್ದೈವಿಗಳಾಗಿದ್ದಾರೆ. ಇಲ್ಲಿ ಬಿಹಾರ ಮೂಲದ ರಾಕೇಶ್ ಹಾಗೂ ರಾಹುಲ್ ಇವರಿಬ್ರು ಕೂಡ ಸಾವನ್ನಪ್ಪಿರುವಂತದ್ದು. ಕಟ್ಟಡ ದುರಂತ ಪ್ರಕರಣದಲ್ಲಿ ವಾಹನ ನಿಲುಗಡೆಗೆ ನಿರ್ಮಾಣವಾಗ್ತಿದ್ದಂತ ಕಟ್ಟಡ ಇದು. 2 ಅಂತಸ್ತುಗಳು ನಿರ್ಮಾಣವಾಗಿದ್ವು ಈ ಒಂದು ಕಟ್ಟಡದಲ್ಲಿ. BMC ಅಂದ್ರೆ ಇಲ್ಲಿ ಪ್ರಮುಖವಾಗಿ 2 ಅಂತಸ್ತುಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ದಿಢೀರಂತ ಕುಸಿದು ಬಿದ್ದಿದೆ. RMC ಯಾರ್ಡ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. APMC ಕಟ್ಟಡ ಇದು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇತ್ತೀಚೆಗಷ್ಟೇ ಕುಸಿದು ಬಿದ್ದಿದ್ದಂತ ಕಟ್ಟಡ, ಧಾರವಾಡದಲ್ಲಿ ಕುಸಿದು ಬಿದ್ದಿದ್ದಂತ ಕಾಂಪ್ಲೆಕ್ಸ್, 15 ಜನರನ್ನ ಬಲಿ ಪಡೆದಿದ್ದಂತ ಕಟ್ಟಡ. ಈಗ ಅದೇ ಒಂದು ಕಟ್ಟಡದ ದುರಂತ ಮಾಸುವ ಮುನ್ನವೇ ಮತ್ತೊಂದು ದುರಂತ ನಡೆದಿದೆ. ಧಾರವಾಡದ ಘಟನೆ ಇನ್ನೂ ಕೂಡ ಮಾಸಿಲ್ಲ. ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಕಟ್ಟಡದ ದುರಂತ ನಡೆದಿದೆ. ರಾಜ್ಯದಲ್ಲಿ 2ನೇ ಕಟ್ಟಡದ ದುರಂತ ಪ್ರಕರಣ ನಡೆದಿರುವಂತದ್ದು. ಧಾರವಾಡದ ಬೆನ್ನಲ್ಲೇ ಮತ್ತೊಂದು ದುರಂತ, ಅದು ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಬೆಂಗಳೂರಿನಲ್ಲೂ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡಿದೆ. ಇಲ್ಲಿ ಕಳಪೆ ಕಾಮಗಾರಿಯಿಂದ ಧಾರವಾಡ ಕಟ್ಟಡ ಕುಸಿತ ಆಗಿತ್ತು. ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಿದೆಯಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಧಾರವಾಡದ ಬೆನ್ನಲ್ಲೇ ಮತ್ತೊಂದು ಕಟ್ಟಡ ದುರಂತ ಪ್ರಕರಣ ನಡೆದಿರುವಂತದ್ದು. ಅದು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಒಂದು ಕಟ್ಟಡ ದುರಂತ ಪ್ರಕರಣ ನಡೆದಿದೆ. ಕಳಪೆ ಕಾಮಗಾರಿಯಿಂದ ಧಾರವಾಡ ಕಟ್ಟಡ ಕುಸಿತ ಆಗಿತ್ತು. ಇಂದು ಯಶವಂತಪುರದಲ್ಲಿ ಕಟ್ಟಡ ದುರಂತ ಪ್ರಕರಣ ನಡೆದಿದೆ. ಕಟ್ಟಡ ಕುಸಿತವಾಗಿರುವಂತದ್ದು. ಇಂದಿನ ಘಟನೆಗೂ ಕಳಪೆ ಕಾಮಗಾರಿನೇ ಕಾರಣ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಕಳಪೆ ಕಾಮಗಾರಿಯಿಂದಲೇ ಕುಸಿತ ಕಟ್ಟಡ. ಸರ್ಕಾರಿ ಕಟ್ಟಡ ನಿರ್ಮಾಣದಲ್ಲೂ ಕೂಡ ಕಳಪೆ ಕಾಮಗಾರಿ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಬ್ಬರು ಕಾರ್ಮಿಕರ ಸಾವಿಗೆ ಯಾರು ಹೊಣೆ ಆಗ್ತಾರೆ? ಹಾಗಿದ್ರೆ ಕಳಪೆ ಕಾಮಗಾರಿಯಿಂದಲೇ ಕುಸಿತ ಕಟ್ಟಡ. ಗುತ್ತಿಗೆದಾರರು, ಮಾಲೀಕರು, ಅಧಿಕಾರಿಗಳ ಹಣದಾಸೆಗೆ ಇಬ್ಬರು ಈಗ ಬಲಿಯಾಗಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಒಂದು ದೃಶ್ಯಾವಳಿಗಳನ್ನ, ಯಾವ ರೀತಿಯಾಗಿ ನಿರ್ಮಾಣ ಹಂತದ ಕಟ್ಟಡ ಕುಸಿದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರ್ಕಾರಿ ಅಂದ್ರೆ ಇಲ್ಲಿ ಸರ್ಕಾರದವರು ನಿರ್ಮಾಣ ಮಾಡ್ತಾ ಇದ್ದಂತ ಒಂದು ಕಟ್ಟಡ ಇದು. ಯಾವ ರೀತಿಯಾಗಿ ಇರುತ್ತೆ ಸರ್ಕಾರ ನಿರ್ಮಾಣ ಮಾಡುವಂತಹ ಕಟ್ಟಡಗಳಾಗಿರ್ಬೋದು, ರೋಡ್ಗಳಾಗಿರ್ಬೋದು, ಯಾವ ರೀತಿಯಾಗಿ ಅದರಲ್ಲಿ ಭ್ರಷ್ಟಾಚಾರ ನಡೆದಿರುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಅದೇ ಇದಕ್ಕೆ ಕಾರಣ ಆಯ್ತಾ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ಬೇಕಾಗಿದೆ. ಈ ಒಂದು ಕಟ್ಟಡ ದುರಂತ ಪ್ರಕರಣದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ನೋಡ್ತಾ ಇದ್ದೀರಾ ನೀವು ಕೂಡ ಒಂದು ಯಶವಂತಪುರದಲ್ಲಿ ಕುಸಿದಿರುವಂತಹ ಕಟ್ಟಡದ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಎಡಭಾಗದಲ್ಲಿ ಕಾಣಿಸ್ತಾ ಇರುವಂತಹ ಒಂದು ನಿರ್ಮಾಣ ಹಂತದ ಕಟ್ಟಡ ಯಾವ ರೀತಿಯಾಗಿ ಕುಸಿದು ಬಿದ್ದಿದೆ ಅಂತ. ಬೆಳ್ಳಂಬೆಳಗ್ಗೆ 4:30 ಸಂದರ್ಭದಲ್ಲಿ ಈ ಒಂದು ಕಟ್ಟಡ ದುರಂತ ಪ್ರಕರಣ ನಡೆದಿರುವಂತದ್ದು. ಇನ್ನು ಇಬ್ಬರು ಸಾವನ್ನಪ್ಪಿದ್ದಾರೆ. ಬಿಹಾರ ಮೂಲದ ಇಬ್ಬರು, ಅವರಿಬ್ರು, ಒಬ್ರು ರಾಕೇಶ್ ಮತ್ತೊಬ್ರು ರಾಹುಲ್ ಅಂತ
ಗುರುತಿಸಲಾಗಿರುವಂತದ್ದು. ಬೆಳ್ಳಂಬೆಳಗ್ಗೆ ಈ ಒಂದು ಕಟ್ಟಡ ಕುಸಿತ ಆಗಿದೆ. ಇಲ್ಲಿ ಪ್ರಮುಖವಾಗಿ ವಾಹನ ನಿಲುಗಡೆಗೆ ಅಂತ ಕಟ್ಟಲಾಗ್ತಾ ಇದ್ದಂತಹ ಒಂದು ಕಟ್ಟಡ ಇದು. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಪ್ರತ್ಯಕ್ಷದರ್ಶಿ ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರೇ, ಹೇಗಾಯ್ತು ಈ ಘಟನೆ? ನೀವೆಲ್ಲಿದ್ರಿ ಅಂತ? ಆಗ ಬೆಳಿಗ್ಗೆ 4:15 ಗಂಟೆ ನಾವು ಇಲ್ಲಿ ತೆಂಗಿನಕಾಯಿ ಮಂಡಿಯವ್ರು ನಾವು. ಓಕೆ. 4:15 ಗಂಟೆಗೆ ಇದು ಯಾರಿಗೂ ಪಬ್ಲಿಕ್ ಗೆ ಬೇಕಾಗಿರೋ ಕಾರ್ ಪಾರ್ಕಿಂಗ್ ಎಲ್ಲ ಏನಿಲ್ಲ ಸರ್. ಇದು ದುಡ್ಡು ತಿನ್ನಕ್ಕೆ ಇವ್ರು APMC ಇಂದ ಗೌರ್ಮೆಂಟ್ ಇಂದ ಸಜೆಷನ್ ಕೊಟ್ಟು ಮಾಡ್ತಾ ಇದ್ರು ಇವರು. ಇದು ಯಾರು ಪಬ್ಲಿಕ್ ಆಗಲಿ ಜನಗಳಿಗಾಗಲಿ ಯಾರಿಗೂ ಬೇಕಾಗೇ ಇಲ್ಲ ಇದು. ಓಕೆ. ಆಮೇಲೆ ಇಲ್ಲಿ ಈ ಬಿಲ್ಡಿಂಗ್ ಬಿದ್ದಿದೆಯಲ್ಲ, ಈ ಮುಂದೊಂದ್ಸರಿ ಮಳೆ ಬಂದು ಎಲ್ಲ ಅನಾಹುತ ಆಗಿ ಇಲ್ಲಿ ಎಲ್ಲ ಮಂಡಿಗಳಿಗೆ, ಅಕ್ಕಿ ಮಂಡಿಗಳಿಗೆ, ರಾಗಿ ಮಂಡಿ ಎಲ್ಲ ನೀರು ತುಂಬಿಕೊಂಡು ಎಲ್ಲ ದೊಡ್ಡ ಇಶ್ಯೂ ಆಗಿತ್ತು. ಓಕೆ. ಇದೆಲ್ಲ APMC ಗೊತ್ತಿದ್ದು ಈ ಕಟ್ಟಡ ಯಾಕೆ ಕೊಟ್ಟರು ಅಂತ ನಿರ್ಮಾಣ ನಮ್ಗೆ ಗೊತ್ತಿಲ್ಲ ಸರ್. ಎಷ್ಟು ತಿಂಗಳಿಂದ ಕಟ್ಲಾಗ್ತಾ ಇತ್ತು ಇದನ್ನ? ಸರ್ 1 ವರ್ಷದಿಂದ ಮಾಡಿದವ್ರೆ ಸರ್. ಇದು ಕೆಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇನ್ನ. ಅದು ದೊಡ್ಡ ರಾಜಕಾಲುವೆ ಬೇರೆ ಹೋಗಿದೆ. ಓಕೆ. ಅಂದ್ರೆ ಸರಿಯಾಗಿ ಬೇಸೇ ಇಲ್ಲ ಇದಕ್ಕೆ? ಸರಿಯಾಗಿ ಬೇಸು ಇಲ್ಲ, ಏನಿಲ್ಲ ಸರ್. ಇದು ದುಡ್ಡು ತಿನ್ನೋಕೆ ಪರ್ಪಸ್ಗೋಸ್ಕರ ದುಡ್ಡು ಮಾಡ್ತಾವ್ರೆ. ಆಮೇಲೆ ತೆಂಗಿನಕಾಯಿ ಮುಂದೆ ರ್ಯಾಂಪ್ ಅಂತ ಮಾಡ್ತಾವ್ರೆ ಸರ್. ಅದಕ್ಕೆ ಕೋಟಿಗಟ್ಟಲೆ ದುಡ್ಡು ಮಾಡ್ತಾವ್ರೆ. ಬಂದು ರಾತ್ರಿ ಹೊತ್ತು 8 ಗಂಟೆ ಮೇಲ್ಪಟ್ಟು ಯಾರೋ ಕೂಲಿ ಕಾರ್ಮಿಕರಾಗಲಿ ಪಬ್ಲಿಕ್ ಆಗಲಿ ಅಲ್ಲಿ ಬಂದು ಅವ್ರು ಹೊಡೆದ್ರು ಹಳ್ಳಕ್ಕೆ ಬಿದ್ದು ಸತ್ರ ಯಾರು ಹೊಣೆಗಾರಿಕೆ ಅದಕ್ಕೆ? ಓಕೆ. ಅಲ್ಲ, ಈಗ ರಾತ್ರಿ ಸಾವನ್ನಪ್ಪಿದ್ದಾರೆ ಇಬ್ರು, ಮತ್ತೊಂದ್ ಕಡೆ 8 ಜನ ಇಬ್ರು ಸತ್ತೋಗಿದ್ದಾರೆ. ಇನ್ನೊಬ್ಬ ಸ್ಥಿತಿ ಚಿಂತಾಜನಕ ಇದೆ. ಓಕೆ. ಆಸ್ಪತ್ರೆಗೆ ಸೇರ್ಸಿದ್ರ ಆ ಸಂದರ್ಭದಲ್ಲಿ? ನೀವು ಅಲ್ಲೇ ಇದ್ರಲ್ಲ? ಸರ್ ಎಲ್ಲ ಈ ಪಬ್ಲಿಕ್ ಪೊಲೀಸರು ಸಹಾಯದಿಂದ ಸೇರಿಸಿದೆ ಸರ್. ಓಕೆ. ಅಲ್ಲಿ ಎಷ್ಟು ಜನ ಇದ್ರು ಅವಾಗ ಈ ಕಟ್ಟಡ ಕುಸಿಯುವಂತ ಸಂದರ್ಭದಲ್ಲಿ? ಹೆಚ್ಚಿಗೆ ಒಂದು 30 ಜನ ಮೇಲೆ ಕೆಲಸ ಮಾಡ್ತಾ ಇದ್ರು. 35-40 ಜನ ಇದ್ರು. ಅಲ್ಲ, ಇದು ಬೆಳ್ಳಂಬೆಳಗ್ಗೆ ಕುಸಿದಿರೋದಕ್ಕೆ ಹಿಂಗೆ ಎಲ್ಲಾದ್ರೂ ಅಕಸ್ಮಾತ್ ಈಗ ಮಧ್ಯಾಹ್ನ ಅಥವಾ 10 ಗಂಟೆ ಮೇಲಾಗಿದ್ರೆ ಏನ್ ಕತೆ ಅಂತ? ಮಿನಿಮಮ್ ಒಂದು 50 ಜನರಿಂದ 100 ಜನ ಸಾಯವ್ರು ಸರ್. ಅಲ್ಲ, ಅಲ್ಲಿ ತುಂಬಾ ಜನ ಯಾವಾಗ್ಲೂ ಓಡಾಡ್ತಾರೆ ಅನ್ಸುತ್ತೆ. ಹೌದೌದು, ಪಬ್ಲಿಕ್ ಓಡಾಡ್ತಾರೆ. APMC ಕೂಲಿ ಕಾರ್ಮಿಕರು, ಅಲ್ಲಿ ಕನ್ನಡ ನಿರ್ಮಾಣ ಕೂಲಿ ಕಾರ್ಮಿಕರು ಎಲ್ಲ ಇರ್ತಾರೆ. ಓಕೆ. ಏನ್ ಕಾರಣ ಇರ್ಬೋದು ಇದಕ್ಕೆ ಸರ್? ಇದು ಬೇಸ ಸರಿ ಇಲ್ಲ ಸರ್ ಇದು. ಓಕೆ. ಈ ಕಟ್ಟಡ ನಿರ್ಮಾಣದಕ್ಕೆ ಜನಗಳು ತೊಂದ್ರೆ, ಎಲ್ಲರಿಗೂ ತೊಂದರೆ ಇದು. ಅಲ್ಲ, ಬೇಕಾಬಿಟ್ಟಿಯಾಗಿ ಮಾಡ್ತಾ ಇದಾರೆ ಒಟ್ನಲ್ಲಿ. ಬಿಡೋಣ ಅಂತ ದುಡ್ಡು ಮಾಡೋದಕ್ಕೆ. ಹೌದು ಸರ್, ದುಡ್ಡು ತಿನ್ಬೇಕು ಅವರು. ಕೆಳಗಡೆ ರಾಜಕಾಲುವೆನೂ ಇದೆಯಾ? ಪಕ್ಕದಲ್ಲಿ ರಾಜಕಾಲುವೆ ಬಂದು ಒಂದ್ಸರಿ ಮಳೆ ಜೋರ ಬಂದ್ಬಿಟ್ಟು ಇಡೀ ಮೂರನೇ ರಸ್ತೆಯಲ್ಲಿ ಬೆಳ್ಳುಳ್ಳಿ ಮಂಡಿ, ಅಕ್ಕಿ ಮಂಡಿ, ರಾಗಿ ಮಂಡಿಗೆಲ್ಲ ನೀರು ತುಂಬಿಕೊಂಡು ದೊಡ್ಡ ಅನಾಹುತನೇ ಆಗಿದೆ ಇಲ್ಲಿ. ಓಕೆ ಮಂಜುನಾಥ್, ಮತ್ತೆ ಮಾತಾಡ್ತೀನಿ. ನಮ್ಮ ಜೊತೆ ಈಗ ಶಶಿಕುಮಾರ್ ಅವರು, ಉತ್ತರ ವಿಭಾಗದ DCP ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಾಯ್ತು ಸರ್ ಈ ಘಟನೆ? ಏನ್ ಮಾಹಿತಿ ಲಭ್ಯವಾಗ್ತದೆ ನಿಮ್ಗೆ? ಅದೇ ನಾನು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಇನ್ನು. ನಂಗೆ ಬೆಳಿಗ್ಗೆ 5:30-6 ಗಂಟೆ ಅಷ್ಟೊತ್ತಿಗೆ ಗೊತ್ತಾಯ್ತು ಇನ್ಫಾರ್ಮೇಶನ್. ನಮ್ಮೆಲ್ಲ ಅಧಿಕಾರಿಗಳು ಹೋಗಿದ್ದಾರೆ. ಮತ್ತೆ ಎಲ್ಲಾನು ಈ 2 ಡೆತ್ ಆಗಿದೆ, ರಾಕೇಶ್ ಮತ್ತೆ ರಾಹುಲ್ ಅಂತ. ಅವರು ಬಿಹಾರ್ ಮತ್ತು ವೆಸ್ಟ್ ಬೆಂಗಾಲ್ ಮೂಲದವರು ಅಂತ ಗೊತ್ತಾಗಿದೆ. ಸುಮಾರು ಒಂದು 8-9 ಜನ ಇಂಜೂರ್ಡ್ ಆಗಿದ್ದಾರಂತೆ. ಅವ್ರನ್ನೆಲ್ಲ ಶಿಫ್ಟ್ ಮಾಡಿದ್ದಾರೆ. ಅದು ಆಕ್ಚುಲಿ ಏನಾಗಿದೆ ಅಂತ ನನಗೆ ವಾಟ್ ಐ ವಾಸ್ ಬ್ರೀಫ್ಡ್, ಈ ಸಪೋರ್ಟ್ ಸಾರ್ವೆ ಮತ್ತೆ ಇದು ಕಟ್ಕೋತಾರಲ್ಲ, ಪೋಲ್ಸ್ ಕಟ್ಕೋತಾರಲ್ಲ, ಅದು ಕೆಳಗಡೆ ನಾಟ್ ಲೆವೆಲ್ ಇರ್ಲಿಲ್ಲ, ಮತ್ತೆ ಪ್ರಾಪರ್ ಬ್ಯಾಲೆನ್ಸ್ ಇರ್ಲಿಲ್ಲ. ಅದರಿಂದ ಸಡನ್ ಆಗಿ ಮೇಲೆ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಕೊಲ್ಯಾಪ್ಸ್ ಆಗಿದೆ ಅನ್ನೋದು ಹೇಳಿದ್ದಾರೆ. ಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಇನ್ನೊಂದು 15-20 ನಿಮಿಷ ರೀಚ್ ಆಗ್ತೀನಿ, ನಂತರ ಗೊತ್ತಾಗುತ್ತೆ. ಅಲ್ಲ, ಈ ಕಟ್ಟಡ ಕುಸಿದಂತ ಸಂದರ್ಭದಲ್ಲಿ ಈಗ ಇನ್ನು ಯಾರಾದ್ರೂ ಸಿಕ್ಕಾಕೊಂಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಇಲ್ಲ, ಸಿಕ್ಕಾಕೊಂಡಿರೋದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಯಾಕಂದ್ರೆ ಅದು ತಾವು ವಿಜುವಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ. ಮತ್ತೆ ಫರ್ದರ್ ಸಿಕ್ಕಾಕೊಂಡಿರುವಂತ ಸಾಧ್ಯತೆ ಕಡಿಮೆ ಇದೆ. ರೆಸ್ಕ್ಯೂ ಮಾಡಿ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿದ್ದಾರೆ. ನಮ್ಮವರು 4:40 ಇದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಮತ್ತೆ ಇಮಿಡಿಯೇಟ್ ಆಗಿ ಬೈ 5 o'clock ಅವರ್ ಫೆಲೋಸ್ ವರ್ ದೇರ್. ನಮ್ಮ ಆಫೀಸರ್ಸ್ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿದ್ದಾರೆ, ಸ್ಟಾಫ್ ಎಲ್ಲ. ರೆಸ್ಕ್ಯೂ ಆಗಿದೆ, ಬಟ್ ವೆರಿ ಅನ್ಫಾರ್ಚುನೇಟ್. ಯಾಕಂದ್ರೆ ಬಹಳ ದೂರದಿಂದ ದುಡಿಯೋದಕ್ಕೆ ಅಂತ ಬಂದಿರ್ತಾರೆ, 5,000-10,000 ದುಡಿಲಿಕ್ಕೆ. ದಟ್ಸ್ ವೆರಿ ಅನ್ಫಾರ್ಚುನೇಟ್. ಅಲ್ಲ, ಇದು ಮತ್ತೊಂದ್ ಕಡೆ ಆ ಬೇಸ್ಮೆಂಟ್ ಪ್ರತಿಯೊಂದನ್ನು ಆ ವಿಡಿಯೋದಲ್ಲಿ ನೋಡ್ತಿದ್ರೇನೆ ಗೊತ್ತಾಗುತ್ತೆ ಸರ್, ಯಾವ್ದು ಸರಿ ಇಲ್ಲ. ಸುಮ್ನೆ ಬೇಕಾಬಿಟ್ಟಿಯಾಗಿ ಒಂದು ಕಟ್ಟಡ ಕಟ್ಟೋದಕ್ಕೆ ಇವ್ರು ಮುಂದಾಗಿದ್ದಾರೆ ಅನ್ನೋದು ಕೂಡ. ಅದು ಐ ಥಿಂಕ್ ಕನ್ಸರ್ನ್ಡ್ ಯಾವ ಡಿಪಾರ್ಟ್ಮೆಂಟ್ ಇದಾರೆ ಅವ್ರ ಕಡೆಯಿಂದ ಒಪಿನಿಯನ್ ತಗೊಂತೀವಿ. ಬಿಕಾಸ್ ವಿ ಆರ್ ನಾಟ್ ಎಕ್ಸ್ಪರ್ಟ್ಸ್ ಇನ್ ಟು ಇಟ್. ನೆಗ್ಲಿಜೆನ್ಸ್ ಅಂತೂ ಕ್ಲಿಯರ್ ಆಗಿ ಮೇಲ್ನೋಟಕ್ಕೆ ಕಾಣುತ್ತೆ. ಯಾರು ಈ ಕಟ್ಟಡದ ಅಂದ್ರೆ ಕಟ್ತಾ ಇದ್ದಂತವ್ರನ್ನ ಸಂಪರ್ಕ ಏನಾದ್ರು ಮಾಡಿದಿರಾ ಸರ್?
ಒಬ್ರನ್ನೆಲ್ಲ ವಶಕ್ಕೆ ತಗೊಂಡಿದ್ದಾರೆ ಆಲ್ರೆಡಿ. ಯಾರಿದ್ರು ಸೈಟ್ ಇಂಜಿನಿಯರ್ ಏನೋ ಇದ್ರಂತೆ. ಉಳಿದವ್ರು ಯಾರಿದ್ದಾರೆ ಅವ್ರಿಗೂ ಕೂಡ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅವ್ರ ಮೇಲೆ. ಈ ಕಟ್ಟಡ ಕುಸಿದಾದ್ಮೇಲೆ ಎಲ್ಲರನ್ನೂ ಕೂಡ ಈಗ ಅಂದ್ರೆ ಯಾರು ಅದ್ರೊಳಗೆಲ್ಲ ಸಿಕ್ಕಾಕೊಂಡಿದ್ರು ಅವ್ರನ್ನೆಲ್ಲರನ್ನೂ ರಕ್ಷಣೆ ಮಾಡಲಾಗಿದೆ. ಇಬ್ರು ಸಾವನ್ನಪ್ಪಿದ್ದಾರೆ. ಆಗಿದೆ ಎಸ್. ಓಕೆ ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಮಂಜುನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ, ಪ್ರತ್ಯಕ್ಷದರ್ಶಿ. ಎಸ್ ಮಂಜುನಾಥ್, ಹೇಳ್ತಾ ಇದ್ರು ಈಗ ಪೊಲೀಸರು ಕೂಡ ಅಂದ್ರೆ ಅಲ್ಲಿ ಈಗ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಲಾಗಿದೆ, ಬಟ್ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಅಂತ. ಬಟ್ ನೀವು ಅಲ್ಲೇ ಓಡಾಡ್ತಿದ್ದಂತವ್ರು ಯಾರು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಿದ್ದು, ಏನು ಎತ್ತ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ಗೆ? ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಹೇಳಿ. ಅಲ್ಲ, ಯಾರು ಕನ್ಸ್ಟ್ರಕ್ಟ್ ಮಾಡ್ತಿದ್ದು, ಯಾರ ನೇತೃತ್ವದಲ್ಲಿ ಇದನ್ನ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾ ನಿಮ್ಗೆ? ಸರ್ ಮೊದಲು ಇಲ್ಲಿ APMC ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಅಂತ ಆಗಿದ್ರು. ಓಕೆ. ಅವರು ಇದಕ್ಕೆ ಚಾಲನೆ ಕೊಟ್ಟವರು. ಅವಾಗ ಓಕೆ. ಅವತ್ತಿಂದ ಇವತ್ತರೆಗೂ ಅದು ಜನಗಳು ಇಲ್ಲಿ ಯಾರಿಗೆಲ್ಲ ಕೇಳ್ತಾ ಇದಾರೆ, ಬೇಕಾಗಿಲ್ಲ ಅಂತಾರೆ. ಇವ್ರು ಅನ್ನೆಸೆಸರಿ ಮಾಡ್ತಾನೆ ಇದಾರೆ. ಓಕೆ. ಹಾ, ಅಲ್ಲ, ಇದು 2 ವೀಲರ್ ಪಾರ್ಕಿಂಗ್ 4 ವೀಲರ್ ಯಾವ ರೀತಿಯಾಗಿದೆ? ಮಲ್ಟಿ ಸಿಟಿ ಕಾರ್ ಪಾರ್ಕಿಂಗ್ ಅಂತ ಸರ್. ಈ ಕಾರ್ ಪಾರ್ಕಿಂಗ್ ಮಾಡಿದ್ರೆ ಶೆಡ್ ಆಗುತ್ತೆ, ಒಂದು ಕಾರ್ ಪಾರ್ಕಿಂಗ್ ಆಗಲ್ಲ ಇಲ್ಲಿ. ಓಕೆ ಓಕೆ. ಯಾವ ಸೈಡ್ ಇದ್ದಿದ್ದು? ಯಶವಂತಪುರದ ಒಳಗಡೆ ಇದ್ದಿದ್ದ ಫುಲ್? ಯಶವಂತಪುರ ಆರಂಭಿಸಿ ಓಡೆ ಸರ್. ಓಕೆ. ಆದ್ರೆ ಇದು ಯಾರಿಗೆ ಹೆಲ್ಪ್ ಆಗಿದೆ ಅಂತ ಕಟ್ತಾ ಇದ್ ಕಟ್ಟಡ? ಇದು ಒಂದ್ ಸಪಾನೆ ಟೈಮ್ ಇದೆಲ್ಲ ಬಂದು ಮಾರ್ಕೆಟ್ ಸಂಕೀರ್ಣ, ಇದು ಹರಾಜು ಸಂಕೀರ್ಣ ಇದು. ಓಕೆ. ಇವರು ದುಡ್ಡು ತಿನ್ನೋಕೋಸ್ಕರ ಇಲ್ದ ಕ್ರಿಯೇಟ್ ಮಾಡ್ಬಿಟ್ಟು ಮಲ್ಟಿ ಸಿಟಿ ಕಾರ್ ಪಾರ್ಕಿಂಗ್ ಮಾಡ್ತೀವಿ ಅಂತ ಹೇಳಿ ಮಾಡ್ತಾ ಇರೋದು ಇವರೆಲ್ಲ. ಓಕೆ. ಅಲ್ಲ, ಎಷ್ಟು ಫ್ಲೋರ್ ಈಗ ಆಗಿದ್ದು ಕಂಪ್ಲೀಟ್? ಸರ್ ಇನ್ನ 2 ಫ್ಲೋರ್ ಆಗಿರೋದು. ಓಕೆ. ಎಷ್ಟು ಫ್ಲೋರ್ ಆಕ್ಚುಲಿ ಕಟ್ಬೇಕಾಗಿದ್ದು? ಇವ್ರು 7 ಅಂತಾರೆ, ಒಬ್ರು ಹಿಂದಿನ ಕಡೆ 9 ಅಂತಾರೆ. ಓಕೆ. ಅಲ್ಲ, ನೀವು ಈ ಕಟ್ಟಡ ಕುಸಿತಲ್ಲ, ಅದಾದ್ಮೇಲೆ ಆ ಇಂಜಿನಿಯರ್ ಬಂದ ಆ ಸ್ಥಳಕ್ಕೆ? ಇಲ್ಲ ಸರ್, ಯಾರು ಬಂದಿಲ್ಲ. ಯಾರು ಬಂದಿಲ್ಲ? ಇಲ್ಲ. ಈ ಇಬ್ರು ಸಾವನ್ನಪ್ಪದ ಮೇಲೂ ಕೂಡ ಯಾರು ಬಂದಿಲ್ಲ? APMC ಸಂಬಂಧಪಟ್ಟ ಯಾರು ಬಂದಿಲ್ಲ. ಓಕೆ. ಆ ಇಬ್ರು ಸತ್ತೋದ್ರಲ್ಲ, ಅವ್ರಲ್ಲಿ ಏನ್ ಮಾಡ್ತಾ ಇದ್ರು? ಅಂದ್ರೆ ಅಲ್ಲೇ ಏನಾದ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಆ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದ್ದವರು. ಓಕೆ. ಅಷ್ಟೊತ್ತಲ್ಲೂ ಕೂಡ? ಹೌದು ಸರ್. 4:15 ಟೈಮಲ್ಲೂ ಏನಾದ್ರು ಮಲ್ಕೊಂಡಿದ್ರ ಕೆಲಸ ಆದ್ಮೇಲೆ? ಇಲ್ಲ, ಕೆಲಸ ಮಾಡ್ತಾ ಇರೋದು. ಅವ್ರ ಕುಟುಂಬದವ್ರು ಯಾರಾದ್ರೂ ಬಂದ್ರ ಈ ಸಂದರ್ಭದಲ್ಲಿ? ಕಟ್ಟಡ ಕೆಲವು ಜನ ಬಚಾವಾಗಿದ್ದಾರೆ. ಓಕೆ. ಎಲ್ರು ಕೂಡ ಬೇರೆ ಅಂದ್ರೆ ಉತ್ತರ ಭಾರತದ ಕಡೆ ಇರೋಣ? ಹೌದೌದು, ಎಲ್ಲ ಮಾಡ್ತಾವ್ರೆ. 8 ಜನ ಗಾಯಗೊಂಡಿದಾರಲ್ಲ, ಅವರು ಅಷ್ಟೇ ಸರ್. ಅದ್ರ ಕನ್ನಡದವರು 4 ಜನ ಇದ್ದಾರೆ, ಗುಲ್ಬರ್ಗ ಬಳ್ಳಾರಿ ಕಡೆಯವರು. ಇನ್ನು ಉಳ್ದಂತವ್ರೆಲ್ಲ ಉತ್ತರ ಭಾರತದವ್ರೆ. ಹೌದೌದು. ಆ 8 ಜನರ ಅಡ್ಮಿಟ್ ಮಾಡಿದಾರಲ್ಲ, ಅವ್ರ ಸ್ಥಿತಿ ಹೇಗಿದೆ ಸರ್? ಇಬ್ಬರು ಸ್ಥಿತಿ ಚಿಂತಾಜನಕ ಇದೆ. ಓಕೆ. ಇನ್ನೊಂದು 6 ಜನರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಓಕೆ. ಅಂದ್ರೆ ಇಲ್ಲಿ ಇವರು ವರ್ಕ್ ಮಾಡಿ ನಂತರ ಅಲ್ಲೇ ಮಲ್ಕೊಳ್ತಾ ಇದ್ರು ಅನ್ಸುತ್ತೆ. ವರ್ಕ್ ಮಾಡ್ಬಿಟ್ಟು ಈ ಕಟ್ಟಡದ ವರ್ಕ್ ಮಾಡ್ತಾ ಆಮೇಲೆ ಅಲ್ಲೇ ಮಲ್ಕೊಳ್ತಾ ಇದ್ರಾ? ಅವ್ರು ಮಲ್ಕೊಂತ ಇದ್ರು. ಅಂದ್ರೆ ಎಷ್ಟು ಜನ ಟೋಟಲ್ ಆಗಿ ಈ ಒಂದು ಕಟ್ಟಡವನ್ನ ಕಟ್ತಿದ್ದಂತವ್ರು? ಒಂದು ಇದಾರೆ ಸರ್, 100-200 ಜನ ಇದಾರೆ. ಓಕೆ. ಈ ಒಂದು ಕಟ್ಟಡಕ್ಕೋಸ್ಕರನೇ? ಹೌದು. ಓಕೆ. ಈಗ ಯಾರು ಹೊಣೆ ಹಾಗಾದ್ರೆ ಅಂತ? ಧಾರವಾಡದಲ್ಲೂ ಕೂಡ ನೋಡಿದ್ವಿ, 15 ಜನ ಸಾವನ್ನಪ್ಪಿದ್ರು. ಅಲ್ಲೂ ಕೂಡ ಬರೀ ಈ ಒಂದು ಇಂಜಿನಿಯರ್ ನ ತಪ್ಪಿನಿಂದ ಆ ಒಂದು ದೊಡ್ಡ ಘಟನೆ ನಡೆದು 15 ಜನ ಸಾವನ್ನಪ್ಪಿದ್ರು. ಈಗ ನೋಡಿದ್ರೆ ಬೆಂಗಳೂರಲ್ಲೂ ಕೂಡ ಆಯ್ತು. ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಎಚ್ಚೆತ್ಕೊಳ್ಳೋದೇ ಇಲ್ವಲ್ಲ ಅಂತ ಇವರೆಲ್ಲ? APMC ಹೊಣೆಗಾರಿಕೆ ಮಾಡ್ತಾರೆ. ಯಾರೋ ಬೇಕಾಬಿಟ್ಟಿಯಾಗಿ ಕಟ್ಟಕ್ ಹೋಗಿ ಯಾರೋ ಒಬ್ಬ ಡಬ್ಬ ಇಂಜಿನಿಯರಿಂಗ್ ಕೊಟ್ಟಿ ಅವನು ದುಡ್ಡು ಹೊಡಿಯೋಕೆ ಅದರಲ್ಲಿ ಹೌದೌದು ಇಬ್ರು ಸಾವಿಗೆ ಕಾರಣ ಆಗಿದ್ದಾರೆ. ಈಗ ಇನ್ನು ಇಬ್ರು ಸಾವಿರ ಸ್ಥಿತಿ ಇದೆ. ಓಕೆ. ಅಂದ್ರೆ ಆ ಕಟ್ಟಡ ಕುಸಿತಲ್ಲ, ಇವ್ರು ಎಲ್ಲಿದ್ರು ಸರ್? ಫುಲ್ ಕೆಳಗಡೆನಾ ಅಥವಾ ಮೇಲ್ಗಡೆ ಫ್ಲೋರ್ ಅಲ್ಲಿ ಇದ್ದಿದ್ದ? ಮೇಲ್ಗಡೆ ಫ್ಲೋರ್ ಅಲ್ಲಿ ಸ್ವಲ್ಪ ಜನ, ಕೆಳಗಡೆ ಫ್ಲೋರ್ ಸ್ವಲ್ಪ ಜನ ಇದೆ. ಓಕೆ ಓಕೆ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.